ಕೂತ್ಕೊಳ್ಳಿ. ಜಾನಕಿ ತಗೊಳ್ಳಿ. ಅಮ್ಮನ್ ಕರಿ. ಅತ್ತೆ ಅತ್ತೆ ಬನ್ನಿ ಅತ್ತೆ. ಏನ್ ಜಾನಕಿ? ನಿಮ್ ಮಗ ಕರೀತಾ ಇದ್ದಾರೆ. ನಮ್ ಸೀನು ಆದ್ಯ ಮದ್ವೆ ಆಯ್ತಲ್ಲಮ್ಮ, ಅದನ್ನ ಸರ್ಕಾರದ ಸಾಕ್ಷಿಯಾಗಿ ನಮೂದಿಸ್ಬೇಕಮ್ಮ. ಅದಕ್ಕೆ ರಿಜಿಸ್ಟ್ರಾರ್ ಅವ್ರನ್ನ ಕರೆಸ್ದೆ. ಪ್ರತಿ 6 ತಿಂಗಳಿಗೆ ಒಂದ್ಸಲ ಅವ್ರ ಮದ್ವೆ ನಡೀತಾನೆ ಇದೆ ಭಾವನವ್ರೆ. ಹಾಗ್ ತಗೊಂಡ್ರೆ ಇಷ್ಟೊತ್ತಿಗೆ ಎಷ್ಟು ಸಲ ಅವ್ರ ಮದ್ವೆ ಡೇಟ್ ನ ನಮೂದಿಸ್ಬೇಕು? ನೀನ್ ಬಾಯಿ ಮುಚ್ಕೊಂಡಿರ್ತೀಯ. ಅವತ್ತಾಗಿದ್ ಬೇರೆ, ಮೊನ್ನೆ ಆಗಿದ್ ಬೇರೆ. ಎಷ್ಟು ಸಲ ನಡೆದ್ರು ಮದ್ವೆನೇ ಅಲ್ವೇನ್ರಿ? ಸೀನುನ ಮತ್ತೆ ಆದ್ಯನ್ ಕರೀರಿ. ಆದ್ಯ ಕಾಲೇಜಿಂದ ಇನ್ನೂ ಬಂದಿಲ್ಲ ಭಾವನವ್ರೆ. ಬರೋ ಟೈಮ್ ಆಯ್ತಲ್ವೇನೆ. ನಮ್ ಕಾಲದಲ್ಲಿ ಇಂಥದೆಲ್ಲ ಏನೂ ಇರ್ಲಿಲ್ಲಮ್ಮ. ದೊಡ್ಡೋರು ಹೂ ಒಂದು ಆಶೀರ್ವಾದ ಮಾಡಿದ್ರೆ ಸಂಸಾರ ಮಾಡಕ್ ಶುರು ಮಾಡ್ತಿದ್ರು. ಅದಕ್ಕೆ ಅಲ್ವಾ ಅತ್ತೆಮ್ಮ ನನಗೆ ಪದ್ಮನ ಬಿಡೋಕಾಗ್ತಿಲ್ಲ. ಅಂದ್ರೆ ಅವರಿಬ್ಬರ ಹೆಸರನ್ನ ರಿಜಿಸ್ಟರ್ ಮಾಡ್ಲೇಬೇಕು ಭಾವನವ್ರೆ, ಮಾಡ್ಲೇಬೇಕು. ಅಲ್ಲಿ ನೋಡಿ, ಸೀನು ಬಂದೇ ಬಿಟ್ಟ. ಪದ್ಮ ಅತ್ಗೆ ಬರ್ಬೇಕಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಬಾ ಕೂತ್ಕೋ. ಬಂದ್ಬಿಟ್ರು. ಏನಿದು ಗಡಿ ಬಿಡಿ? ಇಷ್ಟೊತ್ತು ಎಲ್ಲ ಚೆನ್ನಾಗೇ ಇತ್ತು ಪದ್ಮ, ಈಗ ನೀನ್ ಬಂದ್ಬಿಟ್ಟಿಯಲ್ಲ, ಇನ್ನು ಶುರು ಆಗುತ್ತೆ ಗಡಿಬಿಡಿ. ನಮ್ ಸೀನು ಆದ್ಯ ಮದ್ವೆನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ದೊಡ್ಡ ಭಾವನವರು ಆಫೀಸರ್ ಕರ್ಕೊಂಡ್ ಬಂದಿದ್ದಾರೆ. ರಿಜಿಸ್ಟರ್ ಮಾಡಿಸ್ತಾ ಇದಾರಾ? ಇವಾಗ ಈ ಮದ್ವೆನ್ ರಿಜಿಸ್ಟರ್ ಮಾಡಿಸೋದು ಯಾಕಣ್ಣ? ಅವ್ರಿಗೆ ಮದ್ವೆ ಆಗಿದೆಯಲ್ಲಮ್ಮ, ಸರ್ಕಾರದ ನಿಯಮದ ಪ್ರಕಾರ ನಮೂದಿಸ್ಬೇಕು. ಅವನನ್ನ ಅಳಿಯ ಅಂತ ಇನ್ನೂ ಒಪ್ಕೊಂಡಿಲ್ಲ ಅಂತ ಕಿಶೋರಣ್ಣ ಹೇಳ್ತಿದ್ರಲ್ಲ ಅಂತ ಅಷ್ಟೇ. ಸೀನು ಅಳಿಯಾಗ್ಬಿಡ್ತಾನಲ್ವಾ? 3 ದಿನ ಆದ್ಮೇಲಾದ್ರೂ ಸೀನುನ ಅಳಿ ಅಂತ ಒಪ್ಕೊಳ್ಳೇಬೇಕಲ್ವಾ? ಅವ್ರು ಒಪ್ಕೊಂಡ್ರು, ನಾನಿನ್ನೂ ಆದ್ಯನ ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ. ಇವಳನ್ನ ಸೊಸೆ ಆಗ ಮಾತ್ರ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಇಂಥವಳ ಜೊತೆ ನನ್ ಮಗನ್ ಮದ್ವೆ ರಿಜಿಸ್ಟ್ರೇಷನ್ ಆಗ್ಬೇಕಾ? ಇದಕ್ಕೆ ನಾನು ಒಪ್ಕೋತಾ ಇದ್ದೀನಿ. ನೀನ್ ಆದ್ಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದಿನ ತುಂಬಾ ಸಂತೋಷವಾಗಿರ್ತೀಯ ಪದ್ಮ. ಆಫೀಸರ್ ಮುಂದೆ ನಿನ್ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಾ ಇರೋದಕ್ಕೆ ನನ್ನ ಕ್ಷಮಿಸ್ಬಿಡಣ್ಣ. ನಾನ್ ಆದ್ಯನ ಸೊಸೆ ಅಂತ ಹೇಗ್ ಒಪ್ಕೊಂಡಿಲ್ವೋ, ಕಿಶೋರ್ ಅಣ್ಣ ಕೂಡ ಇವನನ್ನ ಅಳಿಯ ಅಂತ ಒಪ್ಕೊಂಡಿಲ್ಲ. ಇವನು ಎತ್ತರಕ್ ಬೆಳಿತಾನೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಇನ್ನು 3 ತಿಂಗಳ ಆಗಿಲ್ವಲ್ಲ. ಅಷ್ಟ್ರೊಳಗೆ ಆಗ್ಬಾರ್ದ ಘಟನೆ ಏನಾದ್ರೂ ಆದ್ರೆ ಮತ್ತೆ ಇವರಿಬ್ಬರನ್ನ ಅಧಿಕಾರಯುತವಾಗಿ ದೂರ ಮಾಡೋದಿಕ್ಕೆ ಕೋರ್ಟು ಅಂತ ಅಲಿಬೇಕಾಗತ್ತೆ. ಇದ್ಯಾವುದೂ ಇಲ್ಲ ಅಂತಂದ್ರೆ ನನ್ ಮಗಳನ್ನ ನಾನು ಅಮೆರಿಕಾ ಕರ್ಕೊಂಡು ಹೋಗ್ತಿದ್ದೆ ಅಂತ ಕಿಶೋರಣ್ಣ ನಿನ್ ಜೊತೆನೆ ಜಗಳ ಆಡೋ ಅವಕಾಶ ಇದೆ. ಅದಕ್ಕೆ ಅವಸರ ಪಡ್ಬೇಡ ಅಂತ ಹೇಳ್ತಿರೋದು. ನಿನ್ ಮಗನ್ಗೆ ಒಳ್ಳೇದಾಗುತ್ತೆ ಅಂತ ನಿನಗೆ ನಂಬಿಕೆ ಇಲ್ವಾ ಪದ್ಮ? ನನಗ್ ನಂಬಿಕೆ ಇದೆ, ಆದ್ರೆ ಭವಿಷ್ಯ ಏನು ಅಂತ ಯಾರು ತಿಳ್ಕೊಂಡಿರೋರು? ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳೋಣ. ಅತ್ಗೆ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಭಾವನವ್ರೆ. 3 ತಿಂಗಳಾದ್ಮೇಲೆ ಸೀನುಗೆ ಕೆಲ್ಸ ಸಿಕ್ಕಿದ್ರೆ ಕಿಶೋರ್ ಅಣ್ಣ ಪದ್ಮ ಅತ್ಗೆ ಒಂದಾಗಿ ಸಂತೋಷವಾಗಿ ಇವರಿಬ್ರು ಮದ್ವೆನ ರಿಜಿಸ್ಟರ್ ಮಾಡಿಸ್ತಾರೆ. ಅವಾಗ ಯಾರೇ ಬೇಡ ಅಂದ್ರು ಇವರಿಬ್ರನ್ನ ಯಾರು ದೂರ ಮಾಡೋದಕ್ಕಾಗಲ್ಲ. ಅಲ್ಲಿವರೆಗೂ ಈ ಜಗಳ ಗಲಾಟೆ ಎಲ್ಲ ಯಾಕೆ?
ಸ್ವಲ್ಪ ಕಾದ್ರೆ ಒಳ್ಳೇದಲ್ವಾ? ಏನ್ ಜ್ಯೋತಿಷ್ಯ ಹೇಳ್ತಿದ್ಯಾ? ಆಹಾ, ನಿಜ ಹೇಳ್ತಿದ್ದೀನ್ರಿ. ನೋಡಿ ಸರ್, ಮದ್ವೆ ಆಗ್ಬೇಕು ಅಂದ್ರೆ ಇಬ್ರು ಕಡೆಯಿಂದನೂ ಒಪ್ಪಿಗೆ ಇರ್ಬೇಕು. ಇಲ್ಲ ಆ ಮದ್ವೆ ಆಗ್ಬೇಕು ಅಂದ್ರೆ ಎರಡೂ ಕುಟುಂಬದವ್ರದ್ದು ಒಪ್ಪಿಗೆ ಇರ್ಬೇಕು. ಆದ್ರೆ ಇಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ದಯವಿಟ್ಟು ನೀವೇನು ಅನ್ಕೋಬೇಡಿ ರಾಜಾರಾಮ್ ಅವ್ರೆ. ಪ್ರಶಾಂತ್, ಏನ್ ಮಾತಾಡ್ತಿದ್ಯಾ? ಅವ್ರು ಯಾಕೆಲ್ಲಾದ್ರೂ ಹೋಗ್ಬೇಕು? ಅವ್ರು ಯಾವ ತಪ್ಪು ಮಾಡಿಲ್ಲ. ಇಲ್ಲೇ ಇದ್ರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ತಾರಲ್ವಾ? ಅಮ್ಮ ಬಂದ್ರೆ ಬರ್ಲಿ ಬಿಡು. ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಇದ್ದು ಹೋರಾಡ್ತೀನಿ. ಅಷ್ಟ್ ಈಸಿಯಾಗಿ ಸ್ಟೂಡೆಂಟ್ ಮತ್ ಪೇರೆಂಟ್ಸ್ ಬಿಡಲ್ಲ ಅಣ್ಣ. ನೋಡ್ದೆ ತಾನೆ, ಸಿಕ್ಕಾಕೊಂಡ್ರೆ ಸಾಯಿಸೋ ತರ ಇದಾರೆ. ಪ್ರಶಾಂತ್, ನೀ ನನ್ ಪರವಾಗಿ ಮಾತಾಡದೇ ಇದ್ರು ಓಕೆನೆ, ಆದ್ರೆ ನಂಗೆ ಅವಮಾನ ಮಾಡ್ಬೇಡ. ಅವಮಾನ ಮಾಡೋ ತರ ಮಾಡ್ಕೊಂಡಿದ್ಯಾ ಕಣೋ. ರಾಜಲಕ್ಷ್ಮಿ ಕೂಡ ಎಕ್ಸಾಮ್ ಬರೀತಿದ್ಲಲ್ವಾ, ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ನೀನ್ ಅವಳಿಗೆ ಪೇಪರ್ ಕೊಟ್ಟಿರ್ತೀಯ. ಪ್ರಶಾಂತ್, ಅಂತ ಗತಿ ನನಗೆ ನನ್ ಗಂಡಂಗೆ ಇಲ್ಲ. ಅದ್ ನಮಗ್ ಬೇಕಾಗೂ ಇಲ್ಲ. ನಿಮ್ ಮಾತುಗಳಿಂದ ನಮ್ಮನ್ನ ಚುಚ್ಚಬೇಡಿ. ಶೌರ್ಯ, ನೀನೇನು ಚಿಂತೆ ಮಾಡಬೇಡ ಕಣೋ. ನಿಜ ಏನೋ ಗೊತ್ತಾದ್ಮೇಲೆ ಆಗ ಇವ್ರು ಬಾಗಿ ಅದಾಗ ಅದೇ ಮುಚ್ಚುತ್ತೆ. ಹೌದು ಸರ್,